ಅಲ್ಲ ಒಂದಲ್ಲ ಎರಡು ಅಲ್ಲ, ನೀ ಎರಡು ಕೊಟ್ರ 6 ದೃಷ್ಟಾಂತ ಕೊಟ್ಟಿನಿ. ಹೌದಾ? ಅಲ್ಲ ನಿನಗೆ ವಿಷಯ ಅರ್ಥ ಆಗ್ಲಿಕ್ಕತ್ತದ ಏನಿಲ್ಲ. ಅಲ್ಲದ್ರು ಹೋಗಿ ಜ್ಞಾನಕ್ಕೆ ಹೋಗಿ ಮುಟ್ಟಬೇಕು. ನೀ ಏನು ಜ್ಞಾನಕ್ಕೆ ಮುಟ್ಟಿಸಿದಿಪ್ಪ? ಎಲ್ಲಿ ಮುಡಿಸಿಲ್ಲ, ದಂಡಿಗೆ ಹಚ್ಚಿಲ್ಲ, ನಡುವ ಬಿಟ್ಟು ಒಂಟಕ್ಕೆ ಸಲ ಮಾತಾಡ ಸರ್. ಟೇಕ್ ರೆಸ್ಪೆಕ್ಟ್ ಅವ್ರು ಹೆಂಗಿರ್ಬೇಕು ಹಂಗೆ ಮಾತಾಡೋದು. ಟೇಕ್ ರೆಸ್ಪೆಕ್ಟ್. ನಾ ಮಾತಾಡೋ ನಡೀತದ, ನೀ ಮಾತಾಡೋ ನಡೆಯಂಗಿಲ್ಲ. ಹೌದ್ರಿ ಹೌದಿಲ್ಲ ಸರ್? ಹೌದ್ರಿ. ನಾ ಮಾತಾಡ್ಬೇಕು ಅದು ಬಹುದ. ಹೌದು. ಹಾ, ಯಾಕಂದ್ರ ಇದು ತತ್ವ, ಇದು ನನ್ನ ಮ್ಯಾಲಿನ ಪದ್ಧತಿ ಅದ. ಹೌದು. ನನ್ನ ಮ್ಯಾಲಿನಾಗ ಒಂದು ಶಿಸ್ತದ, ಕತ್ತಿಗತಿ ಮಾಡಂಗಿಲ್ಲ. ಇಲ್ರಿಪ್ಪ. ಹೌದಿಲ್ಲ? ಹೌದು. ನನಗೆ ಅಟ್ಟ ಭಂಡಾರದವು ಇಟ್ಟು ಬಂಡ ಈ ಕಡೆ ಭಂಡಾರದವು ನನ್ನ ಹಡೆ ತರ್ತಿದ್ರಿ. ಹೌದು ಹೌದು. ನಮ್ಮ ಎಕ್ಸಾಮ್ ನಡೆದ ಮಾಲಿಂಗ್ರೇನ್ ಮಟ್ಟ ಮನಿ ಒಳಗ ಎಕ್ಸಾಮ್ ಆದ ನಂತರ ರಿಸಲ್ಟ್ ಬರ್ತದ. ಹೌದು ಹೌದು. ಹಂಗ ಎಕ್ಸಾಮ್ ಎಲ್ಲಾ ಮುಗಿದ ನಂತರ ಲಿಸ್ಟ್ ಬರ್ತಾವ. ನಮ್ಮ ಯಾರು ಪಾಸ್ ಆಗ್ಯಾರು, ಯಾರು ಫೇಲ್ ಆಗ್ಯಾರು, 4 ತಿಂಗಳದ ಒಮ್ಮೆ ಲಿಸ್ಟ್ ಬಿಡಂಗಿಲ್ಲವ. ಬಿಡಂಗಿಲ್ಲ. ಒಂದೊಂದೇ ತಿಂಗಳ ಲಿಸ್ಟ್ ಬರೋದು ಎಕ್ಸಾಮ್ ಲಾಸ್ಟ್ಗೆ ಮಾರ್ಕ್ಸ್ ಕೊಡ್ತೀವಿ ನಾವು. ಹೌದು ಹೌದ್ರಿಪ್ಪ. ಹೌದಿಲ್ಲ? ಟಿಕ್ಕದ ಮಾತ. ಫೈನಲ್ ಮಾರ್ಕ್ಸ್ ಕಾರ್ಡ್ ತಗೋದು. ಇದ್ರ ಎಟ್ಟು ಹಾಡ್ತೀವಿ, ಎಟ್ಟು ಬಿಡ್ತೀವಿ, ಎಟ್ಟು ಮಾತಾಡ್ತೀವಿ, ಎಟ್ಟು ಮಾತಾಡಿದ್ವಿ, ಎಟ್ಟು ಸಕ್ಸಸ್ ಆಗ್ಯದ. ಹೌದು. ಲಾಸ್ಟ್ ಫೈನಲ್ ನಮ್ಮದು. ಟೀಕದ್ರಿಪ್ಪ ಮಾತ. ಎಲ್ಲರಿಗೂ ಇದು ಗೊತ್ತಾಗಿರ್ಬೇಕು, ಎಲ್ಲಾರು ತಿಳ್ಕೊಂಡಿರ್ಬೇಕು. ಸುಮಿತ್ರ ಹಂಗೈತಿ ಹಿಂಗೈತಿ. ಬರ್ರಿ ಹಿಂದ ಕಡೆಯವ್ರು ಬಾಳ ಮಂದಿ ಅದಾರ. ಹಿಂದ ಕಡೆಯವ್ರು ಬಾಳ ಹಂಗ ಅಂತವ್ರು ಇದ್ರ ಅವ್ರು ಅಲ್ಲೇ ಅದಾರ. ಅವ್ರದ್ದು ಇರ್ಬೇಕ್ರಿ ನಮ್ಗೆ. ಅಂತವ್ರು ಮಾಡಬಾರ ತಿಳ್ಕೊಂಡು ನಾವ್ ಯಾನದಿ ಗೊತ್ತನು? ಹೆಂಗ್ರಿಪ್ಪ? ಒಂದ ಆನೆ ನದಿಯೊಳಗೆ ಜಳಕ ಮಾಡಿ ಪರಿಶುದ್ಧವಾಗಿ ಜಳಕ ಮಾಡಿ ರೋಡ್ ಮೇಲೆ ಹೊಂಟದ. ಹೌದ್ರಿಪ್ಪ. ಹೊಂಟದಕ್ಕರೆ 5-6 ಹಂದಿಗಳು ಗಲೀಜದೊಳಗೆ ಬಿದ್ದ ಒದ್ದಾಡಿ ಆ ಆನೆ ಇದರಿಗೆ ಬರ್ಲಿಕ್ಕತ್ತಾವ. ಗಟ್ರನ್ಯಾಗ ಬಿದ್ದ ಕೃಷ್ಣ ಒದ್ದಾಡಿ ಬರ್ಲಿಕ್ಕತ್ತಾವ. ಆನೆ ಅಂತದ ಏನಂತದ್ರಿವ? ಈ ಗಲೀಜ್ ನನ್ನ ಮಕ್ಕಳ ಸವಾಸನೆ ನನಗ ಬ್ಯಾಡ, ಸಂಚಾರನೆ ಬ್ಯಾಡ, ಸವಾಸನೆ ಬ್ಯಾಡ ತಿಳ್ಕೊಂಡು ಆನೆ ಹಂದಿಗಳಿಗೆ ಸೈಡ್ ಹಾದಿ ಕೊಟ್ಟು ಹೊಂಟದ. ಹೌದ್ ಹೌದ್ರಿಪ್ಪ. ಆದ್ರೆ ಈ ಹಂದಿಗಳು ಏನ್ ತಿಳ್ಕೊಂಡವ? ಏನ್ ತಿಳ್ಕೊಂಡವ್ರಿವ? ನನಗೆ ಅಂಜತಿ ಆನೆ. ಹೌದು. ಆನೆ ನನಗೆ ಅಂಜದ ತಿಳ್ಕೊಂಡು ಹಂದಿಗಳು ತಿಳ್ಕೊಂಡವ. ಆದ್ರ ಹಂದಿ ನಾಯಿ ಯಾರು? ನಾಯಿ. ಆನೆ ಅಂಜಿಲ್ಲ, ಆನೆ ಅಂಜಿಲ್ಲ. ಆ ಗಲೀಜಿನ ಮಕ್ಕಳು ಸವಾಸ ಬೇಡತ್ತೇಳಿ ಹಾದಿ ಕೊಟ್ಟ ಸೈಡ್ ಹೊಂಟದ ಆನೆ ಅಷ್ಟೇ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಯಾಕಪ್ಪ ಅಂದ್ರ ಮಾಸ್ತರ್ ನಿಮಗೆ ಹೊಟ್ಟಿ ಕಿಚ್ಚು ಬರ್ಲಿಕ್ಕತ್ತದ. ಹೌದ್ರಿಪ್ಪ. ನಾ ಏನು ಸರ್ ನಾ ತಪ್ಪು ಮಾತಾಡಿನೇನ್ರಿ? ಇಲ್ಲ. ಏನು ಪಾಲ್ತೋ ಮಾತಾಡಿನ? ನಿಮಗತ್ತೆ ದಾರು ಕುಡಿದು ಹಂಗಾಯ್ತು ಹಿಂಗಾಯ್ತು ಏನು ಪಾಲ್ತೋನಾರ ಮಾತಾಡಿನ? ಏನು ಇಲ್ರಿಪ್ಪ. ಅನುಭವ ಮಾತು ಹೇಳಿ ಬಂದಿನಿ ಅಲ್ಲಿ. ವಿಷಯ ಹಚ್ಚಿ ಬಂದೇನು? ಹೌದಿಲ್ಲ? ಹೌದ್ರಿ. ಮತ್ತೆ ಸುಮಿತ್ರಬಾಯಿ ಜ್ಞಾನಕ್ಕೆ ಹೋಗಿ ಮುಟ್ಟು ಅದಕ್ಕೆ ಎಲ್ಲಾ ಕಿಚ್ಚಿರ್ಬೇಕತ್ತ ಮನುಷ್ಯಾಗ, ಹೊಟ್ಟಿ ಕಿಚ್ಚಿರಬಾರ್ದತ್ತ. ಇದೊಂದು ಇರಬಾರ್ದು. ಇದೇ ನಿಮ್ಮ ಬಸವನ ಬಾಗೇವಾಡಿ ಹೊಟ್ಟಿ ಕಿಚ್ಚು ಮಾಡೇನೆ ಸುಮ್ಸುಮ್ಕೆ ಬಗಳತಾರ. ಬಗಳು ನಾಯಿ ಕಚ್ಚಂಗಿಲ್ಲ, ಕಚ್ಚು ನಾಯಿ ಬಗಳಂಗಿಲ್ಲ. ಇದು ಮಾಸ್ತರ್ ನಿನಗಲ್ಲ. ಮಾಸ್ತರ್ ಇದು ನಿನಗಲ್ಲ, ನಿನಗಲ್ರಿ. ಯೂಟ್ಯೂಬ್ ಮಾಡಿ ಏನು ಬಿಡ್ಲಿಕ್ಕತ್ತಾರಲ್ಲ, ಹೆಣ್ಮಕ್ಳು ಹಂಗ ಹಾಡ್ತಾರ, ಹೆಣ್ಮಕ್ಳು ಹಿಂಗ ಹಾಡ್ತಾರ. ಎಲ್ಲಾ 3 ಬಿಟ್ಟು ಹಾಡ್ಲಿಕ್ಕೆ ಅವರು ಅದೇ ಹೊಲಿಯೊಳಗ ಹುಟ್ಟಿ ಬಂದಾರ. ಹೌದ್ರಿಪ್ಪ. ಹೆಣ್ಣು ತಾಯಿ ಮುಟ್ಟ ಆಗ್ಲಿಲ್ಲಪ್ಪ ಅಂದ್ರ ಈ ಮರ್ತ್ಯ ಮಂಡಲದಲ್ಲಿ ಜೀವ ರಾಶಿಗಳು ಹುಟ್ಟುತ್ತಿದ್ದಿಲ್ಲ ಮನುಷ್ಯರ. ಹೌದ್ರಿಪ್ಪ. ಹೌದಿಲ್ಲ? ಹೌದು. ಏನೇನ ಮಾತಾಡ್ಲಿಕ್ಕತ್ತಾರ ಅವರು. ನನ್ನ ಬಗ್ಗೆ ಅಟ್ಟೆ ಅಲ್ಲ, ನಮ್ಮ ಬಗ್ಗೆ ಅಲ್ಲ, ಇಡೀ ಜಗತ್ತಿನಾಗ ಹಾಡುವಂತ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕತ್ತಾರ. ಹೌದು. ಹೌದಿಲ್ಲ? ಅವ್ರ ಮನ್ಯಾಗೂ ಹೆಣ್ಮಕ್ಳು ಅದಾರ, ಅವ್ರ ಮನ್ಯಾಗೂ ಹೆಣ್ಮಕ್ಳು ಅದಾರ, ಅವರು ಮುಟ್ಟಿನ್ಯಾಗ ಹುಟ್ಟಿ ಬಂದಾರ. ಹೌದ್ರಿಪ್ಪ. ಹೌದಿಲ್ಲ? ಯಾಕಪ್ಪ ಅಂದ್ರ ಸಾಕ್ಷಾತ್ ದೇವಾನು ದೇವತೆಗಳೇ ಆಗ್ಯದ. ಹೌದು. ಹೊಲಿ ಅನ್ನೋದು ಗಣಮಕ್ಳು ಹೆಣ್ಮಕ್ಳದ ಅಲ್ಲದ ಅಲ್ರಿಪ್ಪ. ನಿಮ್ಮ ಅಪ್ಪ ಇಂದ್ರನ ಹೊಲಿ ಹೆಣ್ಮಕ್ಳಿಗೆ ಕೊಟ್ಟಾನವ ಅಷ್ಟೇ. ಹೌದು. ಹೌದಿಲ್ಲ? ಇದು ಯಾರು ಮಾತಾಡಲ್ಲ ಅವ್ರಿಗೆ ಅದ. ಇರ್ಲಿ. ಹಂಗ ಹೊಟ್ಟೆ ಕಿಚ್ಚು ಮಾಡಬೇಡ್ರಿ ಮಾಸ್ತರ, ಮಾಡಬೇಡ್ರಿ. ಸುಮಿತ್ರ 4 ಮಂದಿ ಮಾತಾಡಿದ ಅನುಭವ ಮಾತು ಮಾತಾಡ 4 ಮಂದಿ ತಾಳೆ ಹೊಡೆದಾರ ತಿಳ್ಕೊಂಡು ನೀ ಹೊಟ್ಟೆ ಕಿಚ್ಚು ಮಾಡಬೇಡ. ಹಂಗ ತಾಕತ್ತಿದ್ರೆ ಹೊಟ್ಟೆ ಕಿಚ್ಚು ಹಂಗ ಮಾತಾಡಿ ಅವ್ರ ಸಭದವ್ರ ಕಡೆ ತಾಳಿ ಹೊಡ್ಸ್ಕೋಬೇಕಾಗಿತ್ತು. ನನಗತಿ ಯಾಕೆ ಹೊಡ್ಸ್ಕೊಲಿಲ್ಲ? ಸುಮ್ಮನೆ ಮಾತಾಡುದ. ನಾ ಪಾಲ್ತೋ ಮಾತಾಡುದು ಬಿಟ್ಟೇ ಬಿಟ್ಟಿನೀಗ. ಬಿಟ್ಟು ಬಹಳ ದಿನ ಆಯ್ತು. ಮೊದಲು ಮಾತಾಡ್ತಿದ್ದೆ, ಆಗಿತ್ರಿಪ್ಪ. ಪಾಲ್ತೋ ಮಾತಾಡ್ತಿದ್ದೆ, ಬೈತಿದ್ದೆ. ಹೌದಿಲ್ಲ? ಹಂಗೆಲ್ಲ ಆಗಿರಬಾರ್ದು. ಮಾಸ್ತರ ದೊಡ್ಡ ಗುರುಜಿಗಳದಿರಿ, ಸ್ವಾಮಿಗಳು ಪಟ್ಟಕ್ಕೆ ಬಂದಿರಿ. ಹೌದಿಲ್ಲ? ಆ ಲೈನ್ದೊಳಗೆ ನೀವು ಇರ್ರಿ. ಆ ನಿಮ್ಮ ಭಾಗನಾಗ ಯಾರು ಯೂಟ್ಯೂಬ್ ಮಾಡಿ ಅವ್ರ ಲೈನ್ದಾಗ ನೀವು ಹೋಗ್ಬೇಡ್ರಿ.
ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕಾಗಿ ಹೆಂಗ್ರಿವ ಮಾತ ಘಾತ ಆಗಿರಬಾರ್ದು. ಹಾ ಹೇಳಿದ್ರ ಅವ್ರ ಗುರುಗಳು ಏನ್ ಹೇಳಿದ್ರಿವ? ಹೊಳ್ಳಲ್ಲಿ ಮಾತಾಡ್ತಿರ ನಿಮ್ಮ ದೇವ್ರ ನಿಮ್ಮ ದೇವ್ರ ಹುಂಚಿಕಾಯಿ ಒಳಗೆ ಬರೀ ಹುಳಿ ಅಟ್ಟೆ ತುಂಬತಾನ. ಹೌದು. ಮಾವಿನಕಾಯಿ ಒಳಗೆ ಹುಳಿ ಅಟ್ಟೆ ತುಂಬತಾನ. ದೇವ್ರು ನಿಮ್ದು ಇದನ್ನಟ್ಟೆ ಕೆಲಸ ಮಾಡ್ತಾನ. ಅದನ್ನ ಅಟ್ಟೆ ಕೆಲಸ ಮಾಡ್ತಾನ. ಎಲ್ಲಿ ಖಾರ ಇಡಬೇಕಲ್ಲ ಅಲ್ಲಿ ಅಟ್ಟೆ ಖಾರ ಇಡ್ತಾನ ನಮ್ಮ ದೇವ್ರು. ಹೌದು, ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ತಾನವ. ಖಾರ ಇಟ್ಟಿದ್ರೆ ಭಗ್ ಅಂದಿರ್ಬೇಕು ನಮ್ಮ ದೇವ್ರು. ಬಗ್ ಅನ್ಬೇಕು. ಬಗ್ ಅಂದ್ರೆ ಗೊತ್ತಾನ ನೀ ಎಲ್ಲಿ ಏನ್ ಇಡಬೇಕನ ಅದು ಇಡುವಂತ ತಾಕತ್ತು ನಮ್ಮ ದೇವರಿಗೆ ಅದ, ನಿಮ್ಮ ಗುರುವಿಗಿಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ಹೇಳ್ಯಾರ ಅವರು. ಏನ್ ಹೇಳಿದ್ರಿವ? ಸುಮಿತ್ರಾಬಾಯಿ ತೆಂಗಿನಕಾಯಿ ಒಳಗ ನೀರಿಟ್ಟ ನಮ್ಮ ದೇವ್ರತ್ತ ಹೇಳಿದಕರೆ ಹೌದಾ ಶಿಶುನಾಳ ಶರೀಫರಾಗಿರ್ತಕ್ಕಂಥವ್ರು ತೆಂಗಿನಕಾಯಿ ಕೆಳಗೆ ಹೊಡೆದಾಗ ಅದ್ರಾಗ ನೀರು ಬರ್ಲಿಲ್ಲ, ಕೊಬ್ಬರಿ ಬರ್ಲಿಲ್ಲ. ಎಲ್ಲಿ ಹೋಯ್ತು ನಿನ್ನ ದೇವ್ರ ತಾಕತ್ತ. ಮಾಸ್ತರ ಅದನ್ನು ಮಾತಾಡ್ಬಿಡ್ರ. ಮಾತಿನ ಮರಮ್ ಎಲ್ಲಿ ಅದ, ಅದು ಎಲ್ಲೆಲ್ಲಿ ಯಾರ್ಯಾರಿಗೆ ವಾದ ಬೆಳೆದದ. ಹೌದಾ ನೀವು ಸಿದ್ಧಾರೂಢ ಮಠದಾಗ ನೀ ಸಾಲಿ ಕಲ್ತಿರಿ, ಅಲ್ಲೇ ಕಲ್ತಿರಿ ನೀವು. ಹೌದಿಲ್ಲ? ಹೌದ್ರಿಪ್ಪ. ಸಿದ್ಧಾರೂಢ ಅಪ್ಪಾಜಿಗಳ ಪ್ರವಚನ ಹೇಳ್ತಿದ್ರತ್ತ. ಏನಂತ ಹೇಳ್ತಿರಿವ? ಏನಂತ ಹೇಳ್ತಿರು? ಹೌದು. ಏನ್ ಹೇಳ್ತಿತ್ತು ಇದನ್ನ ಏನ್ ಕೇಳಿದ್ರಿ? ಎಲ್ಲಾರು ಉದ್ದಾರ ಯಾರಪ್ಪ ಇನ್ ದಾರು ಕೊಡು ಬಿಡಿ ತೆಗಿಸಿಂದ ಉದ್ದಾರ ಹಾಗೆ ತೆಗಿಸಿಂದ ಅವ್ನು ಪುರಾಣ ಹೇಳ್ತಿರಿ. ಪುರಾಣ ಹೇಳಿ ಅದನ್ನ ಅಟ್ಟ ಹೇಳ್ತಿರ್ಲಿಲ್ಲ. ಪವಾಡಿಗೆ ಮೊದಲು ಕೇಳಿ ಹೇಳ್ರಿ. ಹೌದಿಲ್ಲ? ಅದಕ್ಕಾಗಿ ಸಿದ್ಧಾರೂಢ ಅಪ್ಪಾಜಿಗಳು ಪುರಾಣ ಹೇಳ್ತಿದ್ರು. ಎಷ್ಟೋ ಜನ ಭಕ್ತರ ಕುಂತು ಕೇಳ್ತಿದ್ರು. ಲಾಸ್ಟ್ ಪ್ರವಚನ ಮುಗಿತು. ಒಂದು ತಿಂಗಳು ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳು ಹೇಳಿದ್ರತ್ತ. ಲಾಸ್ಟ್ ಮಂಗಳಾರತಿ ಕಾರ್ಯಕ್ರಮ ಆಗೋ ಸಂದರ್ಭದೊಳಗ ಎರಡೆರಡು ತೆಂಗಿನಕಾಯಿ ತಗೊಂಡು ಎಲ್ಲಾರು ಸಿದ್ಧಾರೂಢ ಅಪ್ಪಾಜಿಗಳು ಆಶೀರ್ವಾದ ಪಡ್ಕೊಳಕ್ ಬಂದ್ರಂತ. ಹೌದ್ರಿ. ಸಿದ್ಧಾರೂಢ ಸಾಲ ಕಚ್ಚಿ ಎರಡು ತೆಂಗಿನಕಾಯಿ ಹಿಡ್ಕೊಂಡು ಕೈಯಾಗ ಸಿದ್ಧಾರೂಢ ಅಪ್ಪಾಜಿಗಳು ಹಿಂಗ ಸಿಂಹಾಸನ ಮೇಲೆ ಕುಂತಿದ್ರು. ಎಲ್ಲಾರು ಲೈನ್ ಹಚ್ಚಿ ನಿಂತಿದ್ರು. ಹೌದ್ರಿಪ್ಪ. ಆ ಕಾಯಿಗೆ ಮುಟ್ತಿದ್ರತ್ತ ಮುಂದೆ ನಡೀತಿರತ್ತ. ಹೌದು. ಕಾಯಿಗೆ ಮುಟ್ತಿದ್ರತ್ತ ಮುಂದೆ ನಡೀರಿ ಅಂತಿರತ್ತ ಸಿದ್ಧಾರೂಢರು. ಹೌದು. ಅವಾಗ ಶಿಶುನಾಳ ಶರೀಫರಾಗಿರ್ತಕ್ಕಂಥವ್ರು ಎರಡು ಕಾಯಿ ತಗೊಂಡು ಅದೇ ಲೈನ್ದೊಳಗೆ ನಿಂತಿದ್ರು. ಅದೇ ಲೈನ್ ನಿಂತಿರು. ಅವಾಗ ಸಿದ್ಧಾರೂಢ ಅಪ್ಪಾಜಿಗಳ ಹುಡುಗನ ಪಾಳೆ ಬತ್ತು. ಕಾಯಿ ಮುಟ್ಟಿದ ಮುಂದೆ ನಡಿ ಅಂದವ. ಹೌದು. ಅವಾಗ ಶಿಶುನಾಳ ಶರೀಫ್ ಅಂದತ್ತ. ಏನಂತಂದ್ರಿಪ್ಪ? ಸಿದ್ಧಾರೂಢರಿಗೆ ಯಪ್ಪ ಇದಕ್ಕೆ ಏನು ಮಾಡಿದ್ವಿ ಅಂದತ್ತ. ಹೌದು. ಇದಕ್ಕೆ ಆಶೀರ್ವಾದ ಮಾಡೀನಿ ಅಂದ್ರತ್ತ ಸಿದ್ಧಾರೂಢರು. ಟೀಕಾದ್ರಿಪ್ಪ. ಆಶೀರ್ವಾದ ಮಾಡಿರಿ, ಹೆಂಗ ಮಾಡಿರಿ ಅಂದತ್ತ ಶಿಶುನಾಳ ಶರೀಫ. ಹೌದು. ತೋರಸ್ರಿ ನನಗಂದತ್ತವ. ನೀವು ಹೆಂಗ ಆಶೀರ್ವಾದ ಮಾಡ್ರಿ? ನೀವು ಹೆಂಗ ಕಾಯಿಗೆ ಆಶೀರ್ವಾದ ಮಾಡ್ರಿ ನನಗ ತೋರಸು ಅಂದ್ರತ್ತ. ಅವಾಗ ಆಶೀರ್ವಾದ ಮಾಡಿದ ಕಾಯಿಗೆ ಮುಟ್ಟಿ ಆಶೀರ್ವಾದ ಮಾಡಿ ಅದ್ನ್ಯಾಂಗ ತೋರ್ಸಕ್ ಬರ್ತದೋ ಅಂದ್ರತ್ತವ ಸಿದ್ಧಾರೂಢರು. ಟೀಕಾದ್ರಿಪ್ಪ. ಇಲ್ರಿ ನೀವು ಆಶೀರ್ವಾದ ಮಾಡಿದ್ರೆ ನನಗೆ ತೋರ್ಸಬೇಕಂದ. ನೀವು ಕಂಪಲ್ಸರಿ ತೋರ್ಸ್ಲೇಬೇಕು. ಆಶೀರ್ವಾದ ಮಾಡಿದ್ರೆ ನನಗೆ ತೋರ್ಸಬೇಕಂದತ್ತ. ಅವಾಗ ಸಿದ್ಧಾರೂಢರು ಅಂದ್ರತ್ತ, ತಮ್ಮ ನೀ ಯಾರೋ ಅಂದ್ರತ್ತವ್ರು. ಹೌದು ಹೌದು. ನಾ ಗೋವಿಂದ ಭಟ್ರ ಶಿಷ್ಯ ಶಿಶುನಾಳ ಶರೀಫ್ರದೀನ್ರಿ ಅಂದತ್ತವ್. ಹೌದು ಹೌದ್ರಿಪ್ಪ. ಅವಾಗ ಸಿದ್ಧಾರೂಢರು ಅಂದ್ರತ್ತ, ಏನಂದ್ರಿ ಇವ? ತಮ್ಮ ನಿನ್ನ ಹೆಸರನ್ನ ಕೇಳಿದ್ದೆ, ಶಿಶುನಾಳ ಶರೀಫ್ ಅನ್ನುವಂತ ಹೆಸರನ್ನ ಕೇಳಿದ್ದೆ. ನಿನಗ ತೋರ್ಸೋದು ಗೊತ್ತು, ನನಗ ಮಾಡೋದು ಗೊತ್ತಂದತ್ತ. ಹೌದು ಹೌದು. ಏನ? ನಿನಗೆ ತೋರ್ಸೋದು ಗೊತ್ತು, ನನಗೆ ಮಾಡೋದು ಗೊತ್ತು. ಅಂದ್ರ ನನಗ ಆಶೀರ್ವಾದ ಮಾಡೋದು ಗೊತ್ತು, ಆ ಮಾಡಿದ್ದ ಆಶೀರ್ವಾದ ಮಾಡಿದ್ದು ನಿನಗ ತೋರಿಸೋದು ಗೊತ್ತು ಅಂದ್ರತ್ತವ್ರು. ಸತ್ಯ ಮಾತ್ರಿಪ್ಪ. ಹೌದಿಲ್ಲ? ಹೌದು. ಇಟ್ಟು ಅನ್ಕೊಂಡ್ ನಾ ಮಾಡೀನಿ, ನೀ ತೋರ್ಸ ಅಂದ್ರತ್ತ. ಹೌದ್ರಿಪ್ಪ. ಅವಾಗ ಶಿಶುನಾಳ ಶರೀಫ್ರ ಅದೇ ರಂಗ ಮಂಟಪದಿಂದ ಹೊರಗೆ ಬಂದ್ರು. ಕೈಯಾಗ ತೆಂಗಿನಕಾಯಿ ಹಿಡ್ದ ಒಳಗೆ ಹಿಂಗ ಅಳಗ್ಯಾಡಿಸಿ ನೋಡಿದತ್ತ. ತೆಂಗಿನಕಾಯಿ ಒಳಗ ನೀರು ಇತ್ತು, ಕೊಬ್ಬರಿ ಇತ್ತು. ಕರೆ ಅಳಗ್ಯಾಡಿಸಿ ನೋಡಿ, ಮೂಸಿ ನೋಡಿ ತೆಂಗಿನಕಾಯಿಯನ್ನ ಶಿಶುನಾಳ ಶರೀಫ್ ನೆಲಕ್ಕೆ ಹೊಡೆದ್ರತ್ತ. ಕಾಯಿಯೊಳಗ ನೀರು ಬರ್ಲಿಲ್ಲ, ಕೊಬ್ಬರಿ ಬರ್ಲಿಲ್ಲ. ಹೌದು ಹೌದ್ರಿ. ಅವಾಗ ಶಿಶುನಾಳ ಶರೀಫ್ ಅಂದ್ರತ್ತ, ಆಶೀರ್ವಾದ ಮಾಡ್ರ ಹಿಂಗ ಮಾಡಬೇಕು, ಆಶೀರ್ವಾದ ಮಾಡ್ರ ಹಿಂಗ ಮಾಡಬೇಕು, ಹಿಂಗ ಮಾಡಬೇಕು. ಹೌದು. ಕಾಯಕ್ಕ ಆಶೀರ್ವಾದ ಮಾಡ್ರ, ಈ ತೆಂಗಿನಕಾಯಿಗೆ ಆಶೀರ್ವಾದ ಮಾಡ್ರು. ನೀರು ಇರಬಾರದು, ಕೊಬ್ಬರಿ ಇರಬಾರದು, ಹಿಂಗ ಆಶೀರ್ವಾದ ಮಾಡಬೇಕು. ಈ ದೇಹ ಅನ್ನುವಂತ ಕಾಯಕ್ಕ ಕಾಯಿಗೆ ಇದಕ್ಕ ಆಶೀರ್ವಾದ ಮಾಡ್ರ ಮಾಯಾ ಮೋಹ ಅನ್ನುವಂತದ ತೊರೆದು ಹೋಗ್ಬೇಕಂದ್ರತ್ತ. ಹೌದು ಹೌದ್ರಿಪ್ಪ. ಅವಾಗ ಸಿದ್ಧಾರೂಢ ಅಂದ್ರತ್ತ, ಏನಂದ್ರಿ? ಅಲ್ಲೋ ಸರಿಪ್ಪ, ಮಾಯಾ ಮೋಹ ಅನ್ನೋದು ತೊರೆದು ಹೋಯ್ತು, ಮಾಯಾಗಿ ಹೋಯ್ತಾರ ಏನಾಗ್ತದೋ ಅಂದ್ರತ್ತ. ಹೌದು ಹೌದು. ಅವಾಗ ಇನ್ನೊಂದು ಕಾಯಿ ಏನಿತ್ತಲ್ಲ ಸರ, ಆ ಕಾಯಿ ತಗೊಂಡು ಮತ್ತೆ ಹೊಡೆದತ್ತ. ಅದ್ರಾಗ ನೀರು ಬರ್ಲಿಲ್ಲ, ಅದ್ರಾಗ ಕಾಯು ಏನು ಬರ್ಲಿಲ್ಲ, ಕೊಬ್ಬರಿನೂ ಬರ್ಲಿಲ್ಲ, ಕಾಯು ಹೊಡಿಲಿಲ್ಲ. ಗಟ್ಟಿಯಾಗಿ ಹೆಂಗ್ ಉಳ್ಕೊಂಡಿತ್ಲ ಕಾಯಿ, ತೆಂಗಿನಕಾಯಿ ಹಂಗೆ ಉಳ್ಕೋತತ್ತ ಬಂಧುಗಳೇ, ಹಂಗೆ ಉಳ್ಕೋತತ್ತ.
ಮತ್ತು ಗುರು ಆಗಿರ್ತಾವ ಇಲ್ಲಿ ಹೊಡೆದಿದ್ರ ಮತ್ತೆ ಬರಬೇಕಾಗಿತ್ತು, ನೀರಾರ ಬರಬೇಕಾಗಿತ್ತು, ತೆಂಗಿನಕಾಯಿ ಓದ್ ಸುಮಾರು ಒಡೆದರೆ ಹೊಡಿಬೇಕಾಗಿತ್ತಲ್ಲ, ಬರ್ಬೇಕಿತ್ತು. ಇದು ಆಶೀರ್ವಾದ ಮಾಡಿದ್ದ ಇದು ಪರಿಣಾಮ ಇದು. ಹೌದು ಹೌದು. ಅಲ್ಲಿ ಭಗವಂತನ ಆಶೀರ್ವಾದ ಆಗ್ಯದ, ಸಿದ್ಧಾರೂಢಪ್ಪ ಶರಣರ ಆಶೀರ್ವಾದ ಆಗ್ಯದ ಅದ ಕಾಯಿಗೆ. ಹೌದಿಲ್ಲ? ಅದಕ್ಕೆ ಯಾವಾಗ ಹಂಗೆ ತೆಂಗಿನಕಾಯಿ ಉಳಿತಿಲ್ಲ, ಹಿಂಗ ಉಳಿದದಲ್ಲಪ್ಪ ಇದ ಮೋಕ್ಷಕ್ಕೆ ಮುಂದ ಕೈಲಾಸಕ್ಕೆ ಸೇರ್ಪಡೆಯಾಗಿ ಈ ದೇಹ ಅನ್ನುವಂಥ ಕಾಯಿ ಕೈಲಾಸಕ್ಕೆ ಸೇರ್ಪಡೆಯಾಗಿ ಮುಕ್ತಿ ಸಿಗ್ತೈತಿ ಅಂತೇಳಿ ಶರೀಫರಾಗಿರ್ತಕ್ಕಂಥ ತೋರಿಸಿಕೊಟ್ರತ್ತ ಬಂಧುಗಳೇ. ಹೌದು ಹೌದು ಮಾಸ್ತರ್ ಹಿಂಗ ಅರ್ಧೊಟ್ಟ ಹೇಳಬೇಡ ನೀವು ಅಲ್ಲಿ, ನೀ ಅರ್ಧೊಟ್ಟರ ಮುಂದಿನ ತುದಿನ ಹೇಳುವ ಮಗಳನ್ನ ಅಲ್ಲಿ ಪೂರ್ಗ ಅನ್ಸ್ರಿ ಅದನ್ನ. ಹೌದಿಲ್ಲ? ಹೌದ್ರಿ ಬಾ. ಎಲ್ಲಿ ಕೊಟ್ರ ನೀವು ವಿಷಯ ಏನ್ ಕೊಡತ್ರಿ ಹೇಳು? ಹೇಳಿದ್ರಿ ಸಿದ್ಧಾರೂಢ ಗರಗದ ಮಡಿವಾಳಪ್ಪ ಅಂತ ಹೇಳಿರಿ. ಮತ್ತು ಗರಗದ ಮಡಿವಾಳಪ್ಪನ ಮಠಕ್ಕ ಇಬ್ಬರು ದಂಪತಿಗಳ ಮಕ್ಕಳಿಲ್ಲತ್ತಿರ ಬಂದಿದ್ರಲ್ಲ, ಹೌದು, ಅವರಿಗೆ ಮಕ್ಕಳ ಕೊಡಕ್ಕೆ ಯಾಕಾಗಲಿ? ನೀವು ನಿಮ್ಮ ಗರಗದ ಮಡಿವಾಳಪ್ಪಗ ಕೊಡಬೇಕಿತ್ತು. ಎಲ್ಲಿ ಹೋಗಿತ್ತು ನಿಮ್ಮ ಗುರುವಿನ ಶಕ್ತಿ? ಹೋಗಿತ್ತನ ಆ ಕಡೆ ಹೋಗಿತ್ರಿ. ಕೊಡ್ಬೇಕು ಎರಡು ಮಕ್ಕಳು ಅವ್ರಿಗೆ. ಹೌದಿಲ್ಲ? ತಾಕತ್ತ ದೇವ್ರ ಬಲ್ಲಿ ಅದ, ದೇವ್ರ ಬಲ್ಲಿ. ಹೌದು ಹೌದ್ರಿಪ್ಪ, ದೇವ್ರ ಬಲ್ಲಿ ಅದತ್ತೆ. ಮೆಣಸಿನಕಾಯಿ ಒಳಗ ಖಾರ ಇಟ್ಟ ನಾವು ಬಗ್ ಬಗ್ ಅನ್ನುವಂಗ ಖಾರ ಕೊಡವ ಅವ ಕಾಸುಗಳವ ಅವೇ. ಖಾರಕ್ಕ ಮತ್ತು ಅಹಂಕಾರಕ್ಕ ವ್ಯತ್ಯಾಸ ಅದ. ಹೆಂಗದ್ರಿವ? ಖಾರ ಹತ್ತಿ ಅಂದ್ರ ನಾವೇ ನೀರು ಕುಡಿಬೇಕು. ಹೌದು ಹೌದ್ರಿಪ್ಪ. ಅಹಂಕಾರ ಬತ್ತಂದ್ರ ಸಮಯ ಸಂದರ್ಭನೇ ಅವ್ರಿಗೆ ನೀರು ಕುಡಿಸ್ತದ. ಹೌದು ಹೌದು. ಹೌದಿಲ್ಲ? ಹೌದ್ರಿಪ್ಪ. ಹಂಗ ದೀಪ ಉರಿತ ಮುಂದೆ ಬಾಳ ಆರ್ತಿರ್ತಾವ, ಜೋರ ಉರಿತದತ್ತ. ದೀಪ ಆರೋತ್ ಮುಂದೆ ಜೋರು ಉರಿತದ. ಹೌದು ಹೌದ್ರಿ. ಹಂಗಾಗಿರಬಾರ್ದು. ಹೌದಿನ? ಎಲ್ಲಾರು ಇರ್ತಾವ, ಎಲ್ಲಾರು ಕಾರ್ಯಕ್ರಮ, ಎಲ್ಲಾರು ಹಗಲ ರಾತ್ರಿ ಬಿಡದೇನೆ ಮಾಡ್ಲಿತಿರ್ತಾರ. ಹೌದು ಹೌದಿಲ್ಲ? ಹೇಳ್ಕೊಳ್ಳುವಂತಲ್ಲ, ಎಕ್ಸಾಮ್ ಬರೆದ ನಂತರ ಮಾರ್ಕ್ಸ್ ಕಾರ್ಡ್ ಬರ್ತದ ಅನ್ನುವಂತ ಮಾತನ್ನ ಹೇಳಿ ಹೆಂಗೋ ಹೆಂಗ್ರಿಪ್ಪ? ಬಾರಮತಿ ಗೌಡರ ಮನೆಯಾಗ ಒಟ್ಟೆ ಜಗದಾಗ ಆಗೋ ಮೇಲ ಕೇಳ್ರಿ ಇದು ಮಕ್ಕಳೇನ. ಸೋಮಿತ್ರ ಸಾಹಿತ್ಯ ಕೇಳ್ರಿ ಕೋಲ್ ಮಿಂಚಿನ ಸಿಡಲ, ಹಾಲಿನ ಗತ್ತ ಕೇಳಿ ಕುಡ್ದಂಗ ನಾವಿಲ್ಲ. ಭವನ ಬಜರದಾಗ ಬಂದು ಸಂತೆ ಮಾಡಿ ಕಂದಿ ಕೊಲ್ಲ ಹಾಗೆ ಸದ್ಗುರುವಿನ ಕಾಲ. ಇರ್ಲಿ, ಇನ್ನೊಂದು ಚಾಲ್ ಹಾಡೋನು ಸರ, ಇನ್ನೊಂದು ಎರಡು ಮಾತು ಹೇಳಿ ಮಾರ್ಗ ಹಾಡೋದು ಬೇಡ, ಯಾಕಂದ್ರೆ ಟೈಮ್ ಆಗ್ಯದ. ಮತ್ತು ನಮ್ಮನ್ನು ಕಾರ್ಯಕ್ರಮ ಅದಾವ ಇಲ್ಲಿ ಹೊಸದದು ಚಾಲ್ ಹೊಸದದ. ನಮ್ಮ ಯೂಟ್ಯೂಬ್ ಅನ್ನಗಳು ಅದನ್ನೇ ಹಾದಿ ಕೈಲಿಕ್ಕಿದ್ದಾರೆ. ಹೌದು, ಅದಕ್ಕಾಗಿ ಇವತ್ತ ಹೆಂಗಪ್ಪ ಅಂದ್ರೆ ದೇವ್ರ ಮತ್ತು ಗುರು, ದೇವ್ರ ಮತ್ತು ಗುರು ಹೆಂಗದನಪ್ಪ ಅಂದ್ರ ಜಗತ್ತಿನೊಳಗ ದೇವ್ರಿಲ್ಲಾರ್ದೇನೆ ಈ ಜಗತ್ತಿನೇ ನಡೆಯುವುದಿಲ್ಲ. ನಾ ಮೊದಲೇ ಹೇಳಿನಿ, ಅಂಗಳದಾಗ ಆಡುವಂತ ಬಾಲಕ ನಿಮ್ಮ ಗುರು ಅದಾನ, ಮನೆಯೊಳಗಿರ್ತಕ್ಕಂಥ ಮಾಲಕ ನಮ್ಮ ದೇವರದಾನ. ದೇವರಾಗಿರ್ತಕ್ಕಂಥ ಪರಮಾತ್ಮ ವಿಷ್ಣು, ವಿಷ್ಣು ಆಗಿರ್ತಕ್ಕಂಥ 10 ಅವತಾರ ತೊಟ್ಟ ಧರಣಿಗೆ ಬಂದಾನ. ದೇವ್ರ ಹೆಂಗದಾನ? ಸಗುಣ ರೂಪದಾಗ ದೇವ್ರದಾನ, ನಿರ್ಗುಣ ರೂಪದಾಗನು ದೇವ್ರದಾನ. ನಿರ್ಗುಣ ರೂಪ ಅಂದ್ರೆ ಕಣ್ಣಿಗೆ ಕಾಣುವುದಿಲ್ಲ, ಇದರೊಳಗ ಕರೆಂಟ್ ಅದ. ಕರೆಂಟ್ ಐತ್ರಿಪ್ಪ. ಕರೆಂಟ್ ಅದ ಅಂದ್ರೆ ಒಳಗ ಕಾಣ್ತದಾನ, ಇದ್ರೊಳಗು ಕಾಣುದಿಲ್ರಿ, ಕಾಣುದಿಲ್ಲ, ಕೆಲಸ ಇಲ್ಲ. ಕರೆಂಟ್ ಹೆಂಗ ಕಾಣುದಿಲ್ಲ ಅದರಂತೆ ದೇವ್ರ ಕಣ್ಣಿಗೆ ಕಾಣುದಿಲ್ಲ, ನಿರ್ಗುಣ ರೂಪದಾಗನು ಕೂಡ ದೇವ್ರದಾನ. ಹೌದಿಲ್ಲ? ಇವತ್ತು ಮರ್ತ ಮಂಡಲದಲ್ಲಿ ಧರ್ಮದ ರಕ್ಷಣೆಗೋಸ್ಕರ ಪರಮಾತ್ಮ ಸಗುಣ ರೂಪದಾಗ ಹುಟ್ಟಿ ಬಂದಾನ, ಸಗುಣ ರೂಪದಾಗ ಹುಟ್ಟಿ ಬಂದಾನ. ಹೆಂಗ್ರಿಪ್ಪ? ವಿಷ್ಣು ಆಗಿರ್ತಕ್ಕಂಥವ ವಿಷ್ಣು ಪರಮಾತ್ಮ 10 ಅವತಾರ ತೊಟ್ಟ ಧರಣಿಗೆ ಬಂದ. ಮತ್ಸ್ಯ ಅವತಾರ, ಕೂರ್ಮ ಅವತಾರ, ವರ ಅವತಾರ, ನರಸಿಂಹ ಅವತಾರ, ವಾಮನ ಅವತಾರ, ಪರಶುರಾಮನ ಅವತಾರ, ರಾಮ ಅವತಾರ, ಕೃಷ್ಣ ಅವತಾರ, ಬೌದ್ಧ ಅವತಾರ, ಕಲ್ಕಿ ಅವತಾರ. ಹೌದು. ಹಿಂಗ ವಿಷ್ಣು ಪರಮಾತ್ಮ 10 ಅವತಾರ ತೊಟ್ಟ ಧರಣಿಗೆ ಬಂದಾನ. ಸಗುಣ ರೂಪದಿಂದ ನನ್ನಪ್ಪ ದೇವರ ಧರಣಿಗೆ ಬಂದಾನ. ಬಲಿ ಚಕ್ರವರ್ತಿ ಸಂಹಾರ ಮಾಡ್ಬೇಕಾದ್ರೆ ನಿರ್ಗುಣ ರೂಪದಿಂದ ಕೆಲಸ ಆಗ್ತಿದ್ದಿಲ್ಲ, ಅಲ್ಲಿ ಕೆಲಸ ಇಲ್ಲ. ಹೌದಿಲ್ಲ? ಸಗುಣ ರೂಪದಾಗ ನನ್ನಪ್ಪ ವಿಷ್ಣು ಪರಮಾತ್ಮ ಬಂದ ಬಲಿ ಚಕ್ರವರ್ತಿನ ಮರ್ದನ ಮಾಡಿದಾನ. ಅಲ್ಲಿ ಅವನ ಗರ್ವಹರಣ ಮಾಡ್ಯಾನ. ಹೌದ್ರಿಪ್ಪ. ಪರಶುರಾಮ ಜಮದಗ್ನಿ ಮತ್ತು ಯಲ್ಲಮ್ಮ ದೇವಿ ಒಟ್ಟಿಲೆ
ಮೊದಲೇ ಪರಶುರಾಮಾಗಿ ಹುಟ್ಟಿ ಬಂದಾನ, ವಿಷ್ಣು ಅವತಾರ ಇದು. ಹೌದು. ಭಗವಂತ ಧರಣಿಗೆ ಹುಟ್ಟಿ ಬಂದ, ಕ್ಷತ್ರಿಯರನ್ನ ಸಂಹಾರ ಮಾಡಿದ. ಹೌದು ಹೌದ್ರಿ ಇವ. ದಶರಥ ರಾಜನ ಮಗ ಕೌಶಲ್ಯನ ಹೊಟ್ಟಿಲೆ ರಾಮ ಹುಟ್ಟಿ ಬಂದ. ಇವನು ಕೂಡ ದುಷ್ಟ ರಾಕ್ಷಸಗಿರ್ತಕ್ಕಂಥ ರಾವಣನ ಮರ್ದನ ಮಾಡಿದ ಬಂಧುಗಳೇ. ಹೌದು ಹೌದ್ರಿ ಇವ. ಇವರೆಲ್ಲಾ ಧರ್ಮದ ರಕ್ಷಣೆಗೋಸ್ಕರ ಸಗುಣ ರೂಪದಾಗ ಪರಮಾತ್ಮ ಮರ್ತಕ್ಕೆ ಹುಟ್ಟಿ ಬಂದಾನ, ಜಗತ್ತನ್ನ ಪರಿಪಾಲನೆ ಮಾಡಿದಾನ. ಹೌದ್ರಿಪ್ಪ. ಜಗತ್ತನ್ನ ಪರಿಪಾಲನೆ ಮಾಡ್ಬೇಕಾದ್ರೆ ದೇವ್ರ ಸಗುಣ ರೂಪದಾಗೂ ಬೇಕು, ನಿರ್ಗುಣ ರೂಪದಾಗೂ ಬೇಕು. ಹೇಳಿದ್ರೆ ಅವ್ರು ದೇವ್ರು ಬಂದಿರ್ತದ, ಏನ್ರಿಪ್ಪ ದೇವ್ರು ಬಂದವ ಕುಣದಾಡ್ತಿರ್ತಾನ, 4 ಮಂದಿ ಹಿಡಿರು ಅಂದಿರ್ತ. ಹೌದು ಹೌದು. ಹಿಡಿರು ಅಂದಾಗ ಏನಂದ್ರಿಪ್ಪ, ಬಣ್ಣರ ಹಚ್ಚಿದ ಕಡೆ ದೇವ್ರು ಹೋಯ್ತು. ಹಂಗಾರ ದೇವ್ರು ಎಲ್ಲಿ ಹೋಯ್ತು ಎನ್ನ ನಿನಗ ಅದರ ಗುರುವಿನ ಗುಳ್ಳ ನಿನಗ ಬಿದ್ದಿಲ್ಲ ಅಂತ ಅರ್ಥ ತಿಳ್ಕೋಬೇಕು ನಾವು ಅಷ್ಟೇ. ಬರಬರಿ ಅದರಿಪ್ಪ. ಮಾಸ್ತರ್ಗ ಇನ್ನ ಬಿದ್ದಿಲ್ಲ, ಆ ಸ್ವಾಮಿಗಳಾಗಿರ್ಕರೆ ಗುರುವಿನ ಗುಳ್ಳ ನಿಮಗೆ ಇನ್ನ ಕೊಳ್ಳಾಗ ಬಿದ್ದಿಲ್ಲ, ದೇವ್ರು ಎಲ್ಲಿ ಅದಾನ ಅನ್ನೋದು ನಿಮಗ ಗೊತ್ತಿಲ್ಲ. ಹೌದು. ಹೆಂಗಪ್ಪ ಅಂದ್ರ ಹೆಂಗ್ರಿವ, ಒಬ್ಬ ನಾಸ್ತಿಕವಾದ ಮನುಷ್ಯ ಒಟ್ಟೆ ಅವ ದೇವ್ರಿಲ್ಲ ಅಂತಿದ್ದ. ಹೆಂಗ ಒಟ್ಟ ಸೃಷ್ಟಿಯೊಳಗ ದೇವ್ರೇ ಇಲ್ಲ, ಜಗತ್ತಿನೊಳಗ ದೇವ್ರೇ ಇಲ್ಲ ಅಂತಿದ್ದ ಅವ ನಾಸ್ತಿಕವಾದ ಮನುಷ್ಯ. ಹೌದು ಹೌದ್ರಿಪ್ಪ. ಅವ ಲಾಸ್ಟ್ ಮದುವೆ ಆಗಿ ಮಕ್ಕಳು ಮಗ ಹುಟ್ಟಿದತ್ತ. ಹೌದು. ಮೂಕ ಮಗ ಹುಟ್ಟಿದವಾಗ. ಹೌದು ಹೌದು. ಆ ಮೂಕ ಮಗನಿಗೆ ಹೆಸರಿಟ್ಟರ್ತ ಏನಂತೇಳಿ, ಏನಂತ ಹೇಳ್ರಿಪ್ಪ, ದೇವರಿಲ್ಲ. ಶಂಕರು ಏನ್ ಹೆಸರಿಟ್ಟ, ದೇವರಿಲ್ಲ. ದೇವರಿಲ್ಲ ಅಂತ ಹೆಸರಿಟ್ಟ. ಹೌದು ಹೌದ್ರಿಪ್ಪ. ಆ ಹುಡುಗನ ಸಾಲಿಗೆ ಹಚ್ಚಿದವ. ಸಾಲಿಯೊಳಗ ಮಾಸ್ತರ್ಗಳು ಹಜರಿ ತಗೋತಿದ್ರು. ಏನಂತ್ರಿಪ್ಪ, ಬಂದಿರೋಲ್ಲ ಹಜರಿ ಏನು ತಗೋತಾರ. ಹೌದು. ಬಂದನಂತ ಹೇಳ್ತಿರು. ಹೌದಿಲ್ಲ. ಎಲ್ಲರೂ ಹೆಸರು ಕೂಕೋತ ಬರ್ತಿದ್ರು. ಎಲ್ಲರೂ ಎಸ್ ಸರ್ ಎಸ್ ಸರ್ ಎಸ್ ಸರ್ ಅಂತ ಹೇಳ್ತಿರ, ಬಂದಿನಂತೇಳಿ ಎಸ್ ಸರ್ ಅಂತ ಹೇಳ್ತಿರು. ಹೌದ್ರಿಪ್ಪ. ಆದ್ರ ದೇವರಿಲ್ಲ ಅಂತ ಅವನ ಹೆಸರೇನಿಟ್ಟಿದ್ರಲ್ಲ, ಹೌದು, ದೇವರಿಲ್ಲ ಅಂತೇಳಿ ಆ ಸರ್ಗಳು ಹೆಸರು ಕೂಗ್ತಿದ್ರು. ಅವಾಗ ಮೂಕಿದ್ದ ಅದಾನೇ ಸರ್ ಇದಾನೇ ಸರ್ ಇದಾನೇ ಸರ್ ಅಂತಿರು. ಹೌದು ಹೌದು. ನೋಡ್ರಿ ಮಾತಿನ ಅರ್ಥದೊಳಗೆ ಏನದ, ದೇವ್ರಿಲ್ಲ ಅಂತೇಳಿ ಸರ್ ಆಗಿರ್ತಕ್ಕಂಥವ್ರ ಹೆಸರು ಕೂಗ್ತಿದ್ರ ಹುಡುಗನ್ನ. ಹೌದು. ಹುಡುಗರು ಅವಾಗ ಬಾಯಿ ಇದ್ದಿದ್ದಿಲ್ಲ, ಹುಡುಗರು ಇದಾನೇ ಸರ್ ಅಂತಿದ್ರು. ಹೌದು ಹೌದ್ರಿ. ಹೌದಿಲ್ಲ, ಸಾಲಿಯೊಳಗ. ಹಂಗ ದೇವ್ರು ಇಲ್ಲ ಅಂದ್ರ ಅನ್ನವ್ರಿಗೆ ದೇವ್ರು ಇದಾನೆ ಅನ್ನುವಂತ ಅರ್ಥ ತೋರಿಸ್ತದ. ಬಂಧುಗಳೇ, ದೇವ್ರು ಇದಾನೆ ಅನ್ನುವಂತ ಅರ್ಥ ತೋರಿಸ್ತದ. ದೇವ್ರು ಎಲ್ಲೂ ಹೋಗಿಲ್ಲ, ಎಲ್ಲೂ ಇಲ್ಲ. ಆ ಮನುಷ್ಯನ ಬಳಿ ದೇವ್ರು ಬಂದದಿದ್ರ ಅಂತರಾತ್ಮದಿಂದ ಮಾತು ಹೇಳ್ತಿರ್ತಾನ. ಅಂತರಾತ್ಮದಿಂದ ಏನಂತ್ರಿಪ್ಪ, ಆ ನುಡಿಗಳ ದೇವರ ನುಡಿಗಳ ಅಂತರಾತ್ಮದಿಂದ ಇವತ್ತು ಕಲ್ಲೂರು ಕಡಿಮಟ್ಟದೊಳಗ ಬಟ್ಟಲೋಡಿಯ ಹೇಳ್ತಾನ, ಕರಿ ಕಲ್ಲಿನ ಮ್ಯಾಲ ಮ್ಯಾನಿನ ಗೂಟು ಜಡದಂಗತ್ ಹೇಳ್ತಾನ. ಮತ್ತೆ ಇವ್ ದೇವ್ರು ಬಂದ ಹೇಳ್ತಾನ ಏನ್ ಹೆಂಗ್ ಹೇಳ್ತಾನವ, ಹೌದಿಲ್ಲ. ಹೌದ್ರಿಪ್ಪ. ಮತ್ತೆ ದೇವ್ರು ಹೋಯ್ತತ್ತು, ಎಲ್ಲಿ ಹೋಯ್ತು, ಎಲ್ಲಿ ಹೋಗಿಲ್ಲದ. ಆತ್ಮ ಪರಮಾತ್ಮ ನಮ್ಮ ಒಳಗೇನೆ ಇದಾನ. ಹೌದು, ಆತ್ಮ ಪರಮಾತ್ಮ ನಮ್ಮ ಒಳಗೇನೆ ಇದಾನ. ದೇವ್ರು ಎಲ್ಲಿ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ, ಎಲ್ಲಿ ಬಂದಿಲ್ಲ, ನಮ್ಮ ಒಳಗೆ ಇದಾನ. ನೀವೇನು ಕೇಳ್ರಿ, ದೇವ್ರು ಎಲ್ಲಿ ಅದಾನ ಅಂತ ಕೇಳ್ರಿ, ಎಲ್ಲಿ ಹೋಗ್ಯಾನ ಅಂತ ಕೇಳ್ರಿ, ಎಲ್ಲಿ ಹೋಗಿಲ್ಲ, ಎಲ್ಲಿ ಬಂದಿಲ್ಲ, ನಮ್ಮ ಒಳಗೆ ದೇವ್ರ ಅದಾನ. ಆತ್ಮ ಪರಮಾತ್ಮ ಒಳಗೆ ಇದಾನ. ಹೌದಿಲ್ಲ. ಹೌದು. ಅವನ ಹೆಂಗ್ ಹಿಡ್ಕೋಬೇಕು, ಹೆಂಗ್ ಬಿಡಬೇಕು ಅನ್ನುವಂತ ತಾಕತ್ತ ಆ ಮನುಷ್ಯನ ಬಲ್ಲಿ ಇರಬೇಕು. ಹೌದ್ರಿಪ್ಪ. ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ ಅನ್ನುವಂತ ಯಾ ಮನುಷ್ಯ ಅಳದಾನಲ್ಲ ಅವ ದೇವರಾಗ್ಯಾನ. ಹೌದಿಲ್ಲ. ಹೌದು. ಯಾ ಮನುಷ್ಯ ಈ 6 ಗುಣಗಳು ಅಳ್ಕೊಂಡನಲ್ಲ ಅವ ದೇವರಾಗ್ಯಾನ. ಈ ಕಾಮ ಕ್ರೋಧ ಮದ ಮತ್ಸರ ಯಾವ ಅದಲ್ಲ ಅವಾಗ ದೇವ್ರ ದೇಗಲಾಗ್ಯಾನ್ರಿ ಆಗಿ ದೇವರಾಗಿಲ್ಲ. ಅವ ಮನುಷ್ಯ ಆಗಿ ಉಳದಾನ. ಹೌದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇರ್ಲಿ. ಜಗತ್ತಿನೊಳಗ ದೇವ್ರನ್ನುವಂತ ತಾಕತ್ತು ಬಹಳ ಅದ. ದೇವ್ರ ಅದಾನ ಅಂತ ತಿಳ್ಕೊಂಡು ಈ ಜಗತ್ತು ನಡೆದ. ಇವತ್ತು ಜಾತ್ರೆ ನಡಿಬೇಕಾರೆ ನನ್ನಪ್ಪ ದೇವ್ರ ಜಾತ್ರೆ ನಡೆದದ. ಹೌದ್ರಿಪ್ಪ. ಹೌದಿಲ್ಲ. ಜಾತ್ರೆ ನಡೆದಲ್ಲ ನಿಮ್ಮಿಬ್ಬರನ್ನು ಎರಡನ್ನೂ ಕೂಡ್ಸ್ಯಾರ್ರಿಪ್ಪ. ದೇವ್ರ ಜಾತ್ರೆ ನಡೆದತ್ತೆ ನಮ್ಮನ್ನೆಲ್ಲ ತಂದು ಕೂಡ್ಸ್ಯಾರ ಅನ್ನುವಂತ ಮಾತನ್ನು ಹೇಳಿ ಇನ್ನ ಬಹಳ ಸಾಕಷ್ಟು ಉದಾಹರಣೆಗಳದಾವ. ಕರೆ ಬಹಳೇನು ಹೆಚ್ಚಿಗೆ ಮಹತ್ವನ್ನ ಆಡ್ಲಾರ್ದ ಇನ್ನ ಕತ್ತಿ ಹೇಳ್ಬೇಕು ಬನ್ನಿ, ಟೈಮ್ ಆಗ್ಯದ. ಇನ್ನೊಂದು 4 ನುಡಿ ಚಾಲ್ ಹಾಡಿ, ಯಾಕಪ್ಪ ಅಂದ್ರ ಆ ಚಾಲದೊಳಗೆ 2 ಮಾತಿನ ಟೈಮ್ ಇದ್ರೆ ಹೇಳೋನು, ಇಲ್ಲಕಂದ್ರೆ ಮುಗಿಸಿಬಿಡೋನು ಅನ್ನುವಂತ ಮಾತನ್ನ ಹೇಳಿ ಹೇಳ್ತಿದ್ರು ಅವರು. ಸುಮಿತ್ರಬಾಯಿ ಗಂಟಿ ಸರ ನಿಮ್ಮನ್ನ ಮ್ಯಾಲೆ ಎತ್ತೆತ್ತಿ ಹೇಳ್ತಾರ, ಮತ್ತ ನೀ ಆ ತಕ್ಕಂತ ವಿಷಯನೇ ಮಾತಾಡಿಲ್ಲ. ಯಪ್ಪ ಭಗವಂತ ನಿನ್ನ ಬುದ್ಧಿ ಅಟ್ಟೆ ಅದ, ನೀ ಅಟ್ಟೆ ತಿಳ್ಕೊಂಡಿದಿ. ಹೌದ್ರಿಪ್ಪ. ಗುರುಗಳ ನಿನ್ನ ಬುದ್ಧಿ
ಅಟ್ಟೆ ಅದ, ನೀ ಅಟ್ಟೆ ತಿಳ್ಕೊಂಡಿದಿ. ಹೌದ್. ಆ ಜನರಿಗೆ ತಿಳಿದ ನಾ ಹೇಳು ಮಾತ ಆ ಭಗವಂತ ಗೊತ್ತಾಯ್ದ್ರ ಸಾಕ, ನಿನಗೆ ತಿಳಿದು ಬೇಡ. ಹೌದ್ರಿಪ್ಪ. ನಿಮ್ಮಂತವ್ರಿಗೆ ತಿಳಿದು ಬೇಡ, ಆ ದೇವರಿಗೆ ತಿಳಿದ ಆ ದೈವ ಅನ್ನುವಂತ ದೇವರಿಗೆ ತಿಳಿದ್ರೆ ಸಾಕ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತನಾಡ್ಲಾರ್ದನೆ ನಾವು ಇನ್ನ ಮಾತಾಡುವ ಸಂದರ್ಭ ಬಹಳ ಸಣ್ಣವ್ರದೀವಿ ಅನ್ನುವಂತ ಮಾತನ್ನ ಹೇಳಿದ್ರೆ ಅವ್ರು ಇನ್ನೊಂದು ದೇವರಲ್ಲಿ ಭೇದ ಐತೆತ್ತ, ಗುರುವಿನ ಬಲ್ಲಿ ಭೇದಿಲ್ಲತ್ತ. ಹೌದು ಹೌದು. ಮತ್ತೆ ಏಕಲವ್ಯಾಗ ವಿದ್ಯಾ ಕಲಿಸ್ಲಕ್ಕ ಆಗ್ಲಿಲ್ಲಕರೆ ಮಣ್ಣಿನ ಮೂರ್ತಿ ಮಾಡಿ ಏಕಲವ್ಯ ಬಿಲ್ವಿದ್ಯೆ ಕಲ್ತಾನಲ್ರಿಪ್ಪ. ಮತ್ತೆ ಹೆಬ್ಬಟ್ಟ ಯಾಕೆ ಬೇಡಿದೀವ್ ದ್ರೋಣಾಚಾರ್ಯ ಯಾಕೆ ಬೇಡಿದಿ? ಇವನ ಬಲ್ಲಿ ಯಾಕೆ ಭೇದ ಬತ್ತು? ಅರ್ಜುನ ಗಟ್ಟೆ ಶಬ್ದವೇದಿ ವಿದ್ಯಾ ಕಲಿಸ್ಬೇಕನ್ನೋದು ಅಲ್ಲಿ ಮಾತು ಕೊಟ್ಟಿದ್ದ. ಹೌದ್ರಿಪ್ಪ. ಮತ್ತು ಒಬ್ರಿಗೆ ಹಿಂಗನ ಒಬ್ರಿಗೊಬ್ರು ಹಿಂಗ್ಯಾಕ್ ಮಾಡ್ತೀರಿ ನೀವು? ಪರಶುರಾಮನ ಬಲ್ಲಿ ಕರ್ಣ ವಿದ್ಯಾ ಕಲ್ತಿದ್ದ. ಹೌದು. ಒಂದು ಸಂದರ್ಭದಾಗ ನಿನ್ನ ವಿದ್ಯೆ ಎಲ್ಲ ಕಲ್ತಿರ್ತಕ್ಕಂಥ ವಿದ್ಯೆ ಎಲ್ಲ ನಾಶ ಆಗ್ಲತ್ತೇಳಿ ಪರಶುರಾಮ ಶಾಪ ಕೊಟ್ಟ ಕರ್ಣಗ. ಹೌದ್ರಿ. ಕುರುಕ್ಷೇತ್ರ ಯುದ್ಧ ಆಗೋ ಸಂದರ್ಭದಾಗ ಆ ವಿದ್ಯಾ ಸಫಲ ಆಗಲಿಲ್ಲ ಬಂಧುಗಳೇ. ಮತ್ತು ಕಲಿಸಿರ್ತಕ್ಕಂಥ ವಿದ್ಯಾಕ್ಕೆ ನೀವು ಸಾಯಿ ಹಿಡಿತೀರಿ ಅಂದ್ರೆ ನೀವು ಗುರು ಅನ್ಬೇಕೋ ಏನ ಗರಗುರುಗಳು ನೀವು? ಹೌದು. ಮಾಸ್ತರ್ ವಿಷಯ ಬೆಳೆಸ್ಲಕತ್ರ ಸ್ಟೇಜಿಗೆ ಬೆಂಕಿ ಎತ್ತಿರ್ಬೇಕು. ಹೌದು. ಅಂತರಾತ್ಮಕ. ಹೌದಿಲ್ಲ? ಹೌದ್ರಿ. ನಾನು ಮತ್ತೆ ಅಲ್ಲಿ ನನ್ನ ಮಗಳ ಮುಂದೆ ರೊಟ್ಟಿ ಮಾಡಿದಂಗ ಮಾತು ಹೇಳಕತ್ತಿದಿ. ಇರ್ಲಿ. ಹೌದು, ಮಗಳಲ್ಲ ಹ್ಯಾಂಡ್ತಿದ್ರ ನನ್ನ ಮಗಳ ಅಂದಂಗ. ನಾ ಕೊಟ್ಲ ನಮ್ಮ ಅಕ್ಕನ ಮಗಳಂದ್ರೆ ನಮ್ಮ ಮಗಳಲ್ಲ ಆಕೆ. ಹೌದಿಲ್ಲ? ನಂದೇನು ಮಗ ಅದೀವಿಲ್ಲ, ಇನ್ನು ಸೋಟು ಭಾವ ಇದ್ದಂಗ ಅದನ್ನ ಬಿಡು, ಅದು ಬಿರ್ಲಿ ಇರ್ಲಿ. ಯಾಕಪ್ಪ ಅಂದ್ರ ಒಲಿ ಮುಂದೆ ಕೂತ ಹೆಣ್ಮಗಳ ಸೋವಾನ ಪದ ಹಾಡಿದಂಗ ಆಗಿರಬಾರ್ದ್ರಿ ಗುರುಗಳ. ಹೌದಿಲ್ಲ? ಹತ್ತು ರಾತ್ರಿ ಹಾಡ್ಲಿ, 20 ರಾತ್ರಿ ಹಾಡ್ಲಿ, 40 ರಾತ್ರಿ ಹಾಡ್ಲಿ, 48 ರಾತ್ರಿ ಹಾಡ್ಲಿ, ಅಖಂಡ ಪೌರುಷ ಹಿಂಗೆ ಇರ್ಬೇಕು. ಮೈಯಾನ ಕಟ್ನೀರ್ ಬಸಿಬೇಕು. ಹೌದಿಲ್ಲ? ಹೌದು. ಹಂಗೇನಾರ ಮತ್ತು ಒಂದ ಸ್ಟೇಜ್ ಅಖಂಡ ಹಾಡಿಕೆ ಮಾಡಿ ಒಂದ ಸ್ಟೇಜ್ ಪೇಲ್ ಹತ್ರ ಅವತ್ತ ಹಾಡಿಕೆ ಬಿಡುತ್ತಂತೆ ಜಿದ್ ಹಾಕಿನ ಕೆಲವೊಂದು ಮಂದಿಗೆ. ಹೌದಿಲ್ಲ? ಇರ್ಲಿ, ಹಂಗ ಮಾತು ಹೇಳಬೇಡ್ರಿ. ವಿಷಯ ಜ್ಞಾನಕ್ಕೆ ಮುಟ್ಟಿಸ್ರಿ ಅಪ್ಪ ಭಗವಂತ, ನಿನ್ನಟ್ಟ ಜ್ಞಾನ ಎಲ್ಲ ನಾ ಬಹಳ ಸಣ್ಣ ಉಳಿದೀನಿ ಅನ್ನುವಂತ ಮಾತನ್ನ ಹೇಳಿ ಹೆಂಗ ಸಣ್ಣ ಉಳಿದೀನಿ ಒಂದು ಮಾತು ಹೇಳ್ತೀನಿ. ಅಷ್ಟ ವಿದ್ಯಾಗಳನ್ನು ಬಲ್ಲವಿದ್ದ, 64 ವಿದ್ಯಾ ಬಲ್ಲವಿದ್ದ ಹನುಮಂತ, ಅಷ್ಟ ದಾತಗಳ ಬಲ್ಲವಿದ್ದ ಹನುಮಂತ ಸೀತಾ ಮಾತಿನ ಶೋಧ ಮಾಡಕ್ ಹೋಗುವಂತ ಸಂದರ್ಭದೊಳಗ ಸುರಸಿ ಅನ್ನುವಂತ ರಾಕ್ಷಿ ಎದುರಿಗೆ ಬತ್ತ ಹನುಮಂತಗ. ಹನುಮಂತ ಏನು ಮಾಡಿದ? ಆ ರಾಕ್ಷಿ ಜೋಡಿ ಹೋರಾಡಬೇಕಾಗಿತ್ತು. ಆದ್ರೂ ರಾಕ್ಷಿ ಜೋಡಿ ಜಗಳಕ್ಕೆ ಬೀಳಲಿಲ್ಲ. ಬಲಶಾಲಿ ಇದ್ದಕ್ಕರೆ ಜಗಳಕ್ಕೆ ಬೀಳಲಿಲ್ಲ. ಹನುಮಂತ ಏನದ? ರಾಕ್ಷಿ ಬಾಯಿ ತೆಗೆದ ಹನುಮಂತ ನುಂಗ್ಲಿಕ್ಕೆ ಹೋತತ್ತ. ಸಡನ್ ಆಗಿ ಹನುಮಂತ ಸಣ್ಣವಾದವನಿ ರಾಕ್ಷಿ ಬಾಯಾಗ ಒಳಗ್ ಹೋಗಿ ಹೊರಗೆ ಬಂದತ್ತ. ಹಂಗ ಬಂಧುಗಳೇ, ನಾ ಎಷ್ಟೋ ಮಾಡ್ರು ಇವತ್ತು ಕೋಳಿಗುಡ್ಡ ಗ್ರಾಮಕ್ಕೆ ಬಂದೇನಪ್ಪ ಅಂದ್ರೆ ನಾ ಬಹಳ ಸಣ್ಣವಳಾಗಿ ನಮ್ಮ ಊರಿಗೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿ ನಿಮ್ಮಟ್ಟ ಬಲ್ಲವರಲ್ಲ. ನೀವು ಹೆಂಗ ಮಾತಾಡ್ತಿರ್ಲ, ನೀವು ಅನುಭವಸ್ಥರು, ನೀವು ಜ್ಞಾನದ ಮಾತು ಮಾತಾಡೋರು ಅನ್ನುವಂತ ಮಾತನ್ನ ಹೇಳಿ ನಾವು ಮಾತನಾಡುವಂತ ಸಂದರ್ಭದಲ್ಲಿ ತಪ್ಪಾದರೂ ಕೂಡ ನಿಮಗೆಲ್ಲ ದೈವಕ್ಕೆ ಕ್ಷಮೆ ಇರಲಿ ಅನ್ನುವಂತ ಮಾತನ್ನು ಹೇಳಿ ದೈವೇ ದೇವರು ಅನ್ನುವಂತ ಮಾತು, ದೈವೇ ಗುರು ಅಂದಿಲ್ಲ, ದೈವೇ ದೇವರು ಅನ್ನುವಂತ ಮಾತನ್ನ ಹೇಳಿ 4 ನುಡಿ ಚಾಲ ಹಾಡಿ ಮಹಾಮಂಗಲ. ಹೌದು.